ನಮಗ್ ಭಯ ಇನ್ಮೇಲೆ ಭೂಮಿನ ಭೂಮಿ ತಾಯಿ ಅಂತ ಯಾರಂತಾರೆ ಅಂತ. ಯಾರು ಹುಡುಗ ಒಂದು ಪ್ರಶ್ನೆ ಕೇಳಿದ್ರಲ್ಲೇ ನೀನು ಗೊತ್ತಾಗಲ್ಲ ಸುಮ್ಮನಿರು ಅನ್ಬೋದಾಗಿತ್ತು. ಆದ್ರೆ ಕೃಷಿ ವಿಜ್ಞಾನಿಗಳ ಪ್ರಾಬ್ಲಮ್ ಏನಂದ್ರೆ ರೈತರು ಪ್ರಶ್ನೆ ಕೇಳಿದ್ರೆ ನಿಮ್ಗೆ ಗೊತ್ತಾಗಲ್ಲ ಸುಮ್ಮನಿರಿ ಅನ್ನಂಗಿಲ್ಲ. ಎಷ್ಟೋ ವರ್ಷಗಳ ಹಿಂದೆ ಪತ್ರಿಕೆಯಲ್ಲಿ ಒಂದು ಲೇಖನ ಓದಿದ್ದೆ. ಯಾವುದೋ ದೇಶದಲ್ಲಿ ಕಾರ್ಖಾನೆಯಲ್ಲಿ ತಿನ್ನುವ ಪದಾರ್ಥಗಳನ್ನು ತಯಾರು ಮಾಡ್ತಾರೆ ಅಂತ. ಕಾರ್ಖಾನೆಗಳಲ್ಲಿಯೇ ತಿನ್ನೋ ಪದಾರ್ಥ ತಯಾರು ಮಾಡ್ತಾರೆ. ನನಗೆ ಆಗ ತಕ್ಷಣ ಅನ್ಸಿದ್ದೇನೆಂದ್ರೆ, ನಾನಾಗ ಅದನ್ನ ಕುರಿತು ಒಂದು ಲೇಖನ ಬರೆದೆ. ತಕ್ಷಣ ಅನ್ಸಿದ್ದೇನೆಂದ್ರೆ, ಮನುಷ್ಯ ತಿನ್ನುವ ಪದಾರ್ಥಗಳನ್ನ ಕಾರ್ಖಾನೆಯಲ್ಲಿ ಬೆಳೆಯೋದಕ್ಕೆ ಶುರು ಮಾಡಿಬಿಟ್ರೆ ನಮಗ್ ಭಯ ಇನ್ಮೇಲೆ ಭೂಮಿನ ಭೂಮಿ ತಾಯಿ ಅಂತ ಯಾರಂತಾರೆ ಅಂತ. ನಾವೆಲ್ಲ ಚಿಕ್ಕವರಾಗಿದ್ದಾಗ ಭೂಮಿ ಒಳಗೆ ಚಪ್ಪಲಿ ಹಾಕೊಂಡು ಬೆಳೆಯೋ ಗದ್ದೆ ಒಳಗೆ ಹೋಗೋಂಗಿರ್ಲಿಲ್ಲ. ಹಿರಿಯರು ಬೈಯೋರು, ಬೆಳೆಯೋ ಭೂಮಿ ಒಳಗೆ ಚಪ್ಪಲಿ ಹಾಕೊಂಡು ಹೋಯ್ತಾನೆ ಇವನು ಅಂತ. ಈಗ ನಾವು ಅವೆಲ್ಲ ಬದಲಾವಣೆ ಮಾಡ್ಕೊಬಿಟ್ಟಿದ್ದೀವಿ. ಯಾಕೆಂದ್ರೆ ಅದನ್ನು ಬಹಳ ಪೂಜ್ಯ ಭಾವನೆಯಿಂದ ನೋಡ್ತಿದ್ವು. ಈವಾಗಲೂ ಕೂಡ ಯಾರಿಗೆ ಕೃಷಿ ಸಂಬಂಧವಾದ ಚಟುವಟಿಕೆಗಳು ಗೊತ್ತಿಲ್ವೋ, ಯಾರಿಗೆ ಕೃಷಿಯಿಂದ ಬೆಳೆಯುವಂತ ಮನಸ್ಸು ಬಂದಿಲ್ವೋ, ಅವ್ರು ಯಾರಿಗೂ ಭೂಮಿ ಇಷ್ಟು ಪವಿತ್ರವಾದದ್ದು ಅಂತ ಅನ್ಸೋದೇ ಇಲ್ಲ. ನಾನು ಬಹಳ ಸಲ ಇದನ್ನು ಯೋಚನೆ ಮಾಡ್ತೀನಿ. ಮನುಷ್ಯ ಭೂಮಿಯನ್ನ ತಾಯಿ ಅಂದ್ಕೊಂಡಿದ್ನಲ್ಲ, ಅಲ್ಲಿಯ ತನಕ ಭೂಮಿ ಮನುಷ್ಯನಿಗೆ ಬೇಕಾದ್ದೆಲ್ಲ ಕೊಡ್ತಾ ಇತ್ತು. ಯಾವಾಗ ಮನುಷ್ಯ ಭೂಮಿಯನ್ನ ಸ್ಕ್ವೇರ್ ಫೀಟ್ ಮಾಡಿ ಮಾರಕ್ ಶುರು ಮಾಡ್ದ, ಆವಾಗ ಭೂಮಿ ಕೈ ಕೊಡೋಕೆ ಶುರು ಮಾಡ್ತು ಅಂತ. ಭೂಮಿ ಅನ್ನುವುದು ನಮಗೆ ಆಧುನಿಕ ಮನುಷ್ಯನಿಗೆ ಈಗ ವ್ಯಾಪಾರದ ವಸ್ತು ಮಾತ್ರ. ನಮ್ಮ ರೈತರಿಗೆ ವ್ಯಾಪಾರದ ವಸ್ತು ಆಗಿರ್ಲಿಲ್ಲ ಅದು. ಭೂಮಿ ಅನ್ನೋದು ಭೂಮಿ ತಾಯಿ, ಅದು ನೋಡಿ ಬದುಕಿದೀವಿ. ಮಣ್ಣಿಂದ ಮನುಷ್ಯ ಹುಟ್ಟಿದಾನೆ ಅಂತ ನಾವು ಅನ್ಕೋತಿದ್ವು. ಈ ಮಣ್ಣು ನೀರು ಇದರಿಂದನೇ ಮನುಷ್ಯ ಹುಟ್ಟಿದಾನೆ ಅಂತ ಅನ್ಕೋತಿದ್ವಿ. ನಮ್ಮ ಶರೀರದೊಳಗೂ ಮಣ್ಣು ನೀರಿನ ಎಲ್ಲ ಅಂಶಗಳು ಇವೆ ಅಂತ ನಾವು ಅನ್ಕೋತಿದ್ವಿ. ಆದ್ರೆ ಯಾವಾಗ ಮನುಷ್ಯ ಭೂಮಿಯನ್ನ ಬೆಲೆ ಕಟ್ಟಕ್ಕೆ ಶುರು ಮಾಡ್ದ, ಆವಾಗ ಮನುಷ್ಯನಿಗೆ ಭೂಮಿಯ ಮೇಲಿದ್ದ ಗೌರವ ಕಡಿಮೆ ಆಯಿತು ಅಂತ ಅನ್ಸುತ್ತೆ. ಈಗಲೂ ಅಷ್ಟೋ ಇಷ್ಟೋ ಭೂಮಿಯ ಮೇಲೆ ಗೌರವ, ಪ್ರೀತಿ, ಭಕ್ತಿ, ಆರಾಧನೆ ಎಲ್ಲವನ್ನು ಉಳಿಸ್ಕೊಂಡಿದ್ರೆ ಅವರು ಕೃಷಿಕರು, ರೈತ ಬಾಂಧವರು ಮಾತ್ರ. ನಾವು ಅಲ್ಲಿ ಬೆಳೆದವರಾದ್ರಿಂದ ನಮ್ಗೆ ಈಗಲೂ ಭೂಮಿ ಅಂದ್ರೆ ಅದು ಪೂಜ್ಯವೇ. ಇಂಥ ಭೂಮಿಯ ಆರಾಧಕರು ನಾವು. ನನಗೆ ಈ ಸ್ನೇಹಿತರು ಕೃಷಿ ಮೇಳಕ್ಕಾಗಿ ಒಂದು ಸಣ್ಣ ವಿಡಿಯೋ ಮಾಡಿಕೊಡಿ ಅಂತಿದ್ದಾಗ ನಾನೊಂದು ಮಾತು ಹೇಳಿದೆ. ನೋಡಿ, ಇಲ್ಲಿ ವಿಜ್ಞಾನಿಗಳು ಬರ್ತಾರೆ, ರೈತರು ಬರ್ತಾರೆ. ವಿಜ್ಞಾನಿಗಳಿಗೆಲ್ಲ ತಿಳಿದಿದೆ, ರೈತರಿಗೆ ತಿಳಿದಿಲ್ಲ ಅನ್ನೋಂಗೂ ಇಲ್ಲ. ರೈತರಿಗೆಲ್ಲ ತಿಳಿದಿದೆ, ವಿಜ್ಞಾನಿಗಳಿಗೆ ತಿಳಿಯೋಂಗಿಲ್ಲ ಅಂತ ಅನ್ನೋಂಗೂ ಇಲ್ಲ. ನಾವೆಲ್ಲ ಕಾಲೇಜಲ್ಲಿ ಪಾಠ ಮಾಡ್ತಾ ಇದ್ದವರು. ಯಾರು ಹುಡುಗ ಒಂದು ಪ್ರಶ್ನೆ ಕೇಳಿದ್ರಲ್ಲೇ ನೀನು ಗೊತ್ತಾಗಲ್ಲ ಸುಮ್ಮನಿರು ಅನ್ಬೋದಾಗಿತ್ತು. ಆದ್ರೆ ಕೃಷಿ ವಿಜ್ಞಾನಿಗಳ ಪ್ರಾಬ್ಲಮ್ ಏನಂದ್ರೆ, ರೈತರು ಪ್ರಶ್ನೆ ಕೇಳಿದ್ರೆ ನಿಮ್ಗೆ ಗೊತ್ತಾಗಲ್ಲ ಸುಮ್ಮನಿರಿ ಅನ್ನೋಂಗಿಲ್ಲ. ಅವನು ಕೇಳುವ ಪ್ರಶ್ನೆ ಕೂಡ ತುಂಬಾ ತಾರ್ಕಿಕವಾಗಿರುತ್ತೆ. ಯಾಕೆಂದ್ರೆ ಅವನದು ಅನುಭವ ಜ್ಞಾನ, ಇವ್ರದ್ದು ಓದಿದ ಮತ್ತು ಪ್ರಯೋಗದ ಜ್ಞಾನ. ಈ ಅನುಭವದ ಜ್ಞಾನ ಮತ್ತು ಓದು ಪ್ರಯೋಗದ ಜ್ಞಾನ ಎಲ್ಲವೂ ಸೇರಿ ಈ ಭೂಲೋಕದ ಮನುಷ್ಯರ ಹೊಟ್ಟೆ ತುಂಬಿಸ್ಬೇಕಾಗಿದೆ. ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅಂತಾರೆ, ನಮ್ಮ ಜೀರ್ಣಾಂಗ ವ್ಯೂಹ ಅಂತಾರೆ. ನಮ್ಮ ಜೀರ್ಣಾಂಗ ವ್ಯೂಹ ನಮ್ಮ ಪ್ರದೇಶದಲ್ಲಿ ಬೆಳೆಯುವ ಆಹಾರ ಪದಾರ್ಥಗಳನ್ನ ಜೀರ್ಣ ಮಾಡೋದಕ್ಕೆ ಸಿದ್ಧವಾಗಿರುತ್ತೆ. ತಲೆತಲಾಂತರದಿಂದ ಅದಕ್ಕೆ ಜೀರ್ಣ ಮಾಡಿ ಗೊತ್ತು, ಅದಕ್ಕೊಂದು ಟ್ರೈನಿಂಗ್ ಇರುತ್ತೆ. ನಮ್ಮಲ್ಲಿ ಇಂಗ್ಲಿಷ್ನಲ್ಲಿ ಪ್ರೋಗ್ರಾಮ್ಡ್ ಅಂತಾರೆ. ಪ್ರೋಗ್ರಾಮ್ಡ್ ಅಂದ್ರೆ ನೀವು ಹೊಟ್ಟೆಗೆ ಏನೋ ಆಹಾರ ಹಾಕಿದ್ರೆ, ನೀವು ಮುದ್ದೆ ತಿಂದ್ರೆ, ನೀವು ಕಾಳು ತಿಂದ್ರೆ, ನೀವು ಅನ್ನ ತಿಂದ್ರೆ, ನೀವು ರೊಟ್ಟಿ ತಿಂದ್ರೆ, ನೀವು ದೋಸೆ ತಿಂದ್ರೆ, ಇದನ್ನ ಹೆಂಗ್ ಜೀರ್ಣ ಮಾಡಬೇಕು ಅಂತ ನಮ್ಮ ಜೀರ್ಣಾಂಗ ವ್ಯೂಹಕ್ಕೆ ಗೊತ್ತು, ಕರುಳಿಗೆ ಗೊತ್ತು, ಜಠರಕ್ಕೆ ಗೊತ್ತು. ಬೇರೆ ಬೇರೆ ಪದಾರ್ಥಗಳು ಹೊಟ್ಟೆ ಒಳಗೆ ಉತ್ಪನ್ನ ಆಗ್ತಾವಲ್ಲ, ಆ ಎಲ್ಲ ರಸಗಳು ಈಗೀಗ ಉತ್ಪನ್ನ ಆಗಬೇಕು ಅಂತ ಅವು ಗೊತ್ತಾಗುತ್ತೆ. ನಾವು ನಮ್ಮ ಆಹಾರ ಪದಾರ್ಥ ಅಲ್ಲದೆ ಬೇರೆ ಯಾವುದೋ ಆಹಾರ ಪದಾರ್ಥ, ಬೇರೆ ಯಾವುದೋ ಮಸಾಲೆ ಪದಾರ್ಥ ಹಾಕಕ್ಕೆ ಶುರು ಮಾಡಿದ್ರೆ ಶರೀರ ಇದ್ದಕ್ಕಿದ್ದಂಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ನಾವು ಮುದ್ದೆ ತಿಂತಿದ್ದವರು, ದೋಸೆ ತಿಂತಿದ್ದವರು, ರೊಟ್ಟಿ ತಿಂತಿದ್ದವರು, ಎಂಥದೋ ಹಲಸಂದೆ ಕಾಳು ತಿಂತಿದ್ದವರು, ಹೆಸರು ಕಾಳು ತಿಂತಿದ್ದವರು, ಉದ್ದಿನ ಕಾಳು ತಿಂತಿದ್ದವರು, ಇಂಥವ್ರಿಗೆ ಬೇರೆ ಇನ್ಯಾವುದೋ ಒಂದು ಪದಾರ್ಥ ಬಂದ್ರೆ ಇದಕ್ಕಿದ್ದಂಗೆ ಪಿಜ್ಜಾ ಒಳಕ್ಕೆ ಹಾಕ್ಬಿಟ್ರೆ, ಇದಕ್ಕಿದ್ದಂಗೆ ಬರ್ಗರ್ ಒಳಕ್ಕೆ ಹಾಕ್ಬಿಟ್ರೆ ಅದು ಒಳಗಡೆ ಗೊತ್ತಾಗೋದಿಲ್ಲ, ಬಾಯಿ ಬಿಡ್ಕೊಳ್ಳೋಕೆ ಶುರು ಮಾಡುತ್ತೆ. ಆವಾಗಲ ಹೊಟ್ಟೆ ಕಿರಿಕಿರಿ ಕರಕರ ಅನ್ನೋಕೆ ಶುರು ಮಾಡುತ್ತೆ. ನಮ್ಮ ಹೊಟ್ಟೆ ಒಳಗೆ ಕೂಡ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ನಿಮಗಿದೆಲ್ಲ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಮೊನ್ನೆ ಎಲ್ಲೋ ಓದ್ತಾ ಇದ್ದೆ,
ಈ ಭೂಮಿಯಲ್ಲಿ ಮನುಷ್ಯನಿಗೆ ನಾಲ್ಗೆ ಚಪ್ಪಲ ಶುರು ಆಯ್ತಲ್ಲ, ಬೇರೆ ಬೇರೆ ಕಡೆದನ್ನೂ ನಾನು ರುಚಿ ನೋಡಬೇಕು ಅಂತ. ಆ ಬೇರೆ ಕಡೆದನ್ನು ರುಚಿ ನೋಡಬೇಕು ಅನ್ನೋ ಚಪಲ ಮನುಷ್ಯನಿಗೆ ಶುರು ಆದಮೇಲೆ ಅದರ ಒತ್ತಡ ಜಾಸ್ತಿ ಬಿದ್ದಿದ್ದು ನಮ್ಮ ಜೀರ್ಣಾಂಗ ವ್ಯೂಹದ ಮೇಲೆ. ಯಾಕೆಂದ್ರೆ ಅದಕ್ಕೆ ಹೊರಗಿನ ಪದಾರ್ಥಗಳನ್ನೆಲ್ಲ ಜೀರ್ಣ ಮಾಡಿಕೊಳ್ಳುವಂಥ ಶಕ್ತಿ ಇರಲಿಲ್ಲ. ಈಗ ಪ್ರತಿ ವರ್ಷ ಆಹಾರ ಪದಾರ್ಥಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸೋದಕ್ಕೆ ಪ್ರತಿ ವರ್ಷ $100 ಬಿಲಿಯನ್ ಅಂದ್ರೆ $100 ಶತಕೋಟಿ ಡಾಲರ್ನ ಪೆಟ್ರೋಲ್ ವ್ಯಯ ಮಾಡ್ತಾ ಇದ್ದಾರಂತೆ. ಮನುಷ್ಯನಿಗೆ ನಾ ಹೇಳ್ತನಲ್ಲ, ಅಪೇಕ್ಷೆಗಳು ಜಾಸ್ತಿ ಆಗ್ತಾ ಇವೆ, ಅಹಂಕಾರ ಜಾಸ್ತಿ ಆಗ್ತಾ ಇದೆ. ಇದರಿಂದ ಆಚೆಗೆ ಬೆಳಿಬೇಕು ಅಂತ ಮನುಷ್ಯ ಅನ್ಕೋತಿದ್ದಾನೆ. ಅದರಿಂದ ಭೂಮಿಯ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ಆದರೂ ನಮಗೆಲ್ಲ ಬಹಳ ಸಂತೋಷ ಆಗೋದೇನೆಂದ್ರೆ, ಭಾರತದ ಜನಸಂಖ್ಯೆ 33 ಕೋಟಿ ಇದ್ದ ಕಾಲ, ನಮ್ಮ ಸ್ವಾತಂತ್ರ್ಯ ಬಂದ ಕಾಲದಲ್ಲಿ ಭಾರತದ ಜನಸಂಖ್ಯೆ ಇದ್ದಿದ್ದು ಹೆಚ್ಚಂದ್ರೆ 38 ಕೋಟಿ ಜನಸಂಖ್ಯೆ ಇದ್ದಾಗಲೂ ಭಾರತ ದೇಶದಲ್ಲಿ ಆಹಾರ ಪದಾರ್ಥಗಳ ಕೊರತೆ ಇತ್ತು. ಆದರೆ ಈಗ 140 ಕೋಟಿ ಜನಸಂಖ್ಯೆ ಇರುವಾಗ ಆಹಾರ ಪದಾರ್ಥಗಳು ಅಧಿಕ ಇದೆ. ಜನಸಂಖ್ಯೆ ಹೋಲಿಸಿದ್ರೆ ಜಮೀನೇನು ಜಾಸ್ತಿ ಆಗಿಲ್ಲ, ಅಲ್ಲೋ ಇಲ್ಲೋ ಒಂಚೂರು ಒತ್ತುವರಿ ಮಾಡ್ಕೊಂಡಿದ್ದೀವಿ ಅನ್ನೋದನ್ನ ಬಿಟ್ಟರೆ ಕೃಷಿ ಹಿಡುವಳಿಯ ಪ್ರದೇಶ ತುಂಬ ಜಾಸ್ತಿ ಆಗಿಲ್ಲ. ಆದರೆ ನಮ್ಮ ರೈತರ ಶ್ರಮ ಮತ್ತು ಕೃಷಿ ವಿಜ್ಞಾನಿಗಳು ಮಾಡಿದ ನಿರಂತರವಾದ ಪ್ರಯೋಗಗಳು ಇದರಿಂದಾಗಿ 38 ಕೋಟಿ ಜನಕ್ಕೆ ಹೊಟ್ಟೆ ತುಂಬಿಸೋಕ್ಕಾಗ್ತಾ ಇಲ್ಲ ಅನ್ನೋ ಕಾಲ ಇತ್ತು ನಮ್ಮ ದೇಶದಲ್ಲಿ. ನಿಮಗೆ ಗೊತ್ತಿರಬೇಕು, ಎಷ್ಟೋ ಜನ ಊಟ ಇಲ್ಲದೆ ಸತ್ತಿದ್ದಾರೆ ಈ ದೇಶದಲ್ಲಿ, ಹೊಟ್ಟೆಗೆ ಏನು ಇಲ್ಲದೆ ಸತ್ತಿದ್ದಾರೆ. ಈಗ ದುಡಿಯೋರಿಗೆ ಅನ್ನ ಕೊಡುವಷ್ಟು ದೇಶ ಸಮೃದ್ಧವಾಗಿದೆ. ದುಡಿದೇ ಇರೋರು ಕೊಡೋಕ್ಕಾಗಲ್ಲ. ಅವ್ರು ಅಲ್ಲಲ್ಲೇ ಕೂತಿದ್ದಾರೆ ಅಂದ್ರೆ ಅವ್ರಿಗೆಲ್ಲ ಕೊಡೋಕ್ಕಾಗೋದಿಲ್ಲ. ಸರ್ಕಾರ ಆ ಕೆಲಸ ಎಲ್ಲ ಮಾಡ್ತಾ ಇದೆ, ಅದೆಲ್ಲ ಬೇರೆ. ಆದರೆ ಯಾವನ್ ದುಡಿತಾನೋ ಅವನಿಗೆ ಅನ್ನ ಇದೆ ಅನ್ನುವಷ್ಟು ಸಮೃದ್ಧವಾಗಿ ದೇಶ ಇದೆ. ಇದಕ್ಕೆ ಬಹಳ ದೊಡ್ಡ ಕಾರಣ ನಿರಂತರವಾದ ರೈತರು ಮಾಡಿದ ಪ್ರಯೋಗ ಮತ್ತು ಕೃಷಿ ವಿಜ್ಞಾನಿಗಳು ಮಾಡಿದಂಥ ಪ್ರಯೋಗ. ಇದೆಲ್ಲ ಹೆಚ್ಚು ಭಾಷಣ ಮಾಡಿ ಬೆಳೆಸೋದಕ್ಕೆ ನನಗೆ ಇಷ್ಟ ಇಲ್ಲ. ನಮಗೆಲ್ಲ ಒಂದು ಸಂಭ್ರಮ ಏನಂದ್ರೆ, ಒಂದ್ಸಲ ಚಪ್ಪಾಳೆ ಹೊಡೀರಿ, ಯಾಕೆ ಅಂತ ಹೇಳ್ಬಿಡ್ತೀನಿ. ಮಂಡ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಂದು ಕೃಷಿ ವಿಶ್ವವಿದ್ಯಾಲಯ ಸ್ಥಾಪನೆ ಆಗಿದೆ ಅನ್ನೋದು ಮಂಡ್ಯ ಜಿಲ್ಲೆಯ ಇತಿಹಾಸದ ಒಂದು ಚರಿತ್ರೆಯ ಬಹಳ ಮುಖ್ಯವಾದ ಘಟನೆ. ಇದು ಮಂಡ್ಯ ಜಿಲ್ಲೆ ಅನ್ನೋದು ಫಾರ್ಮೇಷನ್ ಆಗಿ ಜಿಲ್ಲೆ ರೂಪುಗೊಂಡು ಈಗ ಒಂದು 85 ವರ್ಷ ಆಗಿದೆ. ಈ 85-86 ವರ್ಷದಲ್ಲಿ ಮಂಡ್ಯದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಆರಂಭ ಆಗೋದು, ಅಂಥದ್ದೊಂದು ವಿಶ್ವವಿದ್ಯಾನಿಲಯಕ್ಕೆ ಲಕ್ಷಾಂತರ ಜನ ರೈತರು ಕಿಕ್ಕಿರಿದು 2 ದಸರಾಕ್ಕಾಗೋರು. ಈ ಜನ ಇಲ್ಲಿ ಬಂದಿರೋ ಜನ 2 ದಸರಾಕ್ಕಾಗೋರು, ಲಕ್ಷಾಂತರ ಜನ ರೈತರು ಬರೋದು, ಇದೆಲ್ಲ ಇದೆಯಲ್ಲ, ಇದೊಂದು ರೋಮಾಂಚಕಾರಿ ಘಟನೆ. ಇವತ್ತು ಯಾರ್ಯಾರು ಇಲ್ಲಿಗೆ ಬಂದಿದ್ದೀರಿ, ನೀವೆಲ್ಲರೂ ಇನ್ನು 5 ವರ್ಷ ಆದಮೇಲೆ 10 ವರ್ಷ ಆದಮೇಲೆ ಮಂಡ್ಯದಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಶುರುವಾದ ವರ್ಷ ನಾನು ಅಲ್ಲಿಗೆ ಹೋಗಿದ್ದೆ, ಕೃಷಿ ಮೇಳ ಮಾಡಿದ್ರು, ಲಕ್ಷಾಂತರ ಜನ ಸೇರಿದ್ದೋ ನಾವು ಅಂತ ಹೇಳ್ಕೊಳ್ಳುವಂಥ ಒಂದು ನೆನಪಿನ ಒಂದು ಸ್ಮೃತಿಯ ಅದ್ಭುತವಾದ ಕಾರ್ಯಕ್ರಮ ಇಲ್ಲಿ ಆಗ್ತಾ ಇದೆ. ನನಗಂತೂ ಅದು ರೋಮಾಂಚನವಾದದ್ದು. ನನ್ನನ್ನು ಇಲ್ಲಿಗೆ ಆಹ್ವಾನಿಸಿದ್ರೋ ಬಿಟ್ರೋ, ಅವ್ರು ಕರೀದೇ ಇದ್ರು ನಾನು ಬರ್ತಿದ್ದೆ. ಯಾಕೆಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಏಕಕಾಲದಲ್ಲಿ ಜನ ಒಂದು 5-6 ಲಕ್ಷ ಜನ ಸೇರ್ತಾರಲ್ಲ, ಅಂಥದನ್ನೆಲ್ಲ ನಾವು ನೋಡೋಕೆ ಮಿಸ್ ಮಾಡ್ಕೊಬಿಡ್ಬಾರ್ದು. ನಾನು ಅದಕ್ಕಾದರೂ ಬರ್ತಿದ್ದೆ. ಮಂಡ್ಯದಿಂದ ಇಲ್ಲಿಯ ತನಕ ಅಥವಾ ಈ ಕಡೆಯಿಂದ ಇನ್ನೊಂದು 7-8 ಕಿಲೋಮೀಟರ್ ದೂರ ಜನ ಓಡಾಡೋದಕ್ಕೆ ಜಾಗ ಇಲ್ಲ, ಅಷ್ಟು ಜನ ಸೇರಿದ್ದಾರೆ. ಒಂದು ಚಾರಿತ್ರಿಕವಾದ ಘಟನೆ ಇದು. ಈ ವಿಶ್ವವಿದ್ಯಾನಿಲಯದಲ್ಲಿರುವಂಥ ಎಲ್ಲ ವಿಜ್ಞಾನಿಗಳು, ಪ್ರಾಧ್ಯಾಪಕರು, ವಿಶೇಷಾಧಿಕಾರಿಗಳು ತುಂಬ ಶ್ರಮ ವಹಿಸಿ ಬಹಳ ಕಷ್ಟಪಟ್ಟು, ನಾವೇನಾದ್ರು ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ, ಸರ್ ಶಿವಲಿಂಗಯ್ಯ ಸರ್ ಇದ್ದಾರೆ, ನಾವೇನಾದ್ರು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಒಂದು ವಾರದಲ್ಲಿ ಏನಾದ್ರು ಮಾಡ್ಬೋದು. ಆದರೆ ಇವ್ರು ಮಾಡಬೇಕು ಅಂದರೆ 6 ತಿಂಗಳ ಮುಂಚೆ ಬೆಳೆ ಬೆಳೆಯಕ್ಕೆ ಶುರು ಮಾಡಬೇಕು. ಬಹಳ ದೊಡ್ಡ ಪೂರ್ವ ಸಿದ್ಧತೆ ಬೇಕು. ಇದ್ದಕ್ಕಿದ್ದಂಗೆ ಏನೋ ಮಾಡೋದಕ್ಕಾಗೋದಿಲ್ಲ. ಒಂದು 6 ತಿಂಗಳಿಂದ ತಯಾರು ಮಾಡ್ಕೊಂಡಿದ್ದಾರೆ. ಅವರೆಲ್ಲರ ಶ್ರಮ ಇಲ್ಲಿ ಕಾಣಿಸ್ತಾ ಇದೆ. ತುಂಬ ಯಶಸ್ವಿಯಾದ, ತುಂಬ ಅದ್ಧೂರಿಯಾದ, ತುಂಬ ವೈಭವವಾದ ಕೃಷಿ ಮೇಳ ನಡೆದಿದೆ. ಜನ ಇನ್ನೂ ಬರ್ತಾನೆ ಇದ್ದಾರೆ. ಈಗಲೂ ಬರೋರು ನಾವು ನೋಡ್ತಾ ಇದ್ದೀವಿ. ಹೋಗೋರು ಇದ್ದಾರೆ, ಬರೋರು ಇದ್ದಾರೆ. ನಾಳೆ ಮತ್ತೆ ಜನ ಬರ್ತಾರೆ. 3 ದಿನ ಮಂಡ್ಯದಲ್ಲಿ ಸುಮಾರು ಒಂದು 7-8 ಲಕ್ಷ ಜನ
ಒಂದು ವಿಶ್ವವಿದ್ಯಾನಿಲಯಕ್ಕೆ ಬರುತ್ತೆ ಅನ್ನೋದು ರೋಮಾಂಚನ ನನಗೆ. ನಾನು ಸುಮ್ಮನೆ ಆ ಯೂನಿವರ್ಸಿಟಿಯನ್ನು ನಮಗೇನು ಹೇಳ್ಕೊಳಕ್ಕೆ ನಾಚಿಕೆ ಇಲ್ಲ. ನಮ್ಮ ಯೂನಿವರ್ಸಿಟಿಗಳಲ್ಲಿ ಜನನೇ ಒಳಗೆ ಬಿಡಲ್ಲ, ಗೇಟ್ ಹಾಕಿಬಿಡ್ತಾರೆ. ಆದರೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಹೆಂಗೆ ಅಂದರೆ ಜನ ಒಳಗೆ ಬರಲೇಬೇಕು. ಈ ಯೂನಿವರ್ಸಿಟಿಯಲ್ಲಿ ಯಾವ ಜ್ಞಾನ ಸಿದ್ಧವಾಗುತ್ತೋ ಆ ಜ್ಞಾನ ಜನಗಳಿಗೆ ತಲುಪಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.